ಪ್ರಿಯ ವೀಕ್ಷಕರೇ, ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಪಾವಗಡ ತಾಲೂಕಿನ ಶ್ರೀರಾಮಕೃಷ್ಣ ಸೇವಾಶ್ರಮದಲ್ಲಿ ಬರಗಾಲ ಪರಿಹಾರ ಯೋಜನೆಯಡಿ ಮೇವು ವಿತರಣಾ ಕೇಂದ್ರವನ್ನು ಪ್ರಾರಂಭಿಸಲಾಗಿದ್ದು, ಇಡೀ ರಾಜ್ಯದಲ್ಲಿಯೇ ಇದು ಪ್ರಪ್ರಥಮ ಪ್ರಯತ್ನವೆಂಬ ವಿಷಯವಾಗಿ ಗಮನ ಸೆಳೆಯುತ್ತಿದೆ. ಬರಗಾಲದ ತೀವ್ರತೆಯಿಂದ ಅಡವಿಗಳಲ್ಲಿ ಸಾಕುತ್ತಿರುವ ಹಸುಗಳು ಜೀವ ಉಳಿಸಿಕೊಳ್ಳಲು ಹೋರಾಡುತ್ತಿರುವ ಈ ಸಂದರ್ಭದಲ್ಲಿ ಪೂಜ್ಯ ಸ್ವಾಮೀಜಿ ಜಪಾನಂದಜಿ ಅವರ ನೇತೃತ್ವದಲ್ಲಿ ಅಡವಿಗಳಿಗೆ ನೇರವಾಗಿ ಮೇವನ್ನ ಸಾಗಿಸುವ ಕಾರ್ಯ ಕೈಗೆತ್ತಿಕೊಳ್ಳಲಾಗಿದೆ. ಚಳ್ಳಕೆರೆ, ಚಿತ್ರದುರ್ಗ, ಹೊಸಪೇಟೆ ಸೇರಿದಂತೆ ಹಲವೆಡೆ ಈ ರೀತಿಯ ಸೇವೆಗಳು ಕಂಡುಬಂದರೂ ಪಾವಗಡ ಮತ್ತು ಆಂಧ್ರಪ್ರದೇಶ ಗಡಿಭಾಗಗಳ ಒಳ ಅಡವಿಗಳಲ್ಲಿ ಈ ಕಾರ್ಯ ನಡೆಯುತ್ತಿರುವುದು ವಿಶೇಷವಾಗಿದೆ. ಅಡವಿಗಳಲ್ಲಿ ಸಿಗುವ ಎಲೆ ಬಳ್ಳಿಯನ್ನ ತಿಂದು ಬದುಕುವ ಎಷ್ಟೋ ಹಸುಗಳಿಗೆ ಮೇವು ತುಂಬಿದ ವಾಹನ ತಲುಪುತ್ತಿದ್ದಂತೆ ಅವು ಓಡೋಡಿ ಬಂದು ತಿನ್ನುತ್ತಿರುವ ದೃಶ್ಯ ಹೃದಯವನ್ನ ಮಿಡಿಯುವಂತೆ ಮಾಡಿದೆ. ಹಲವಾರು ವರ್ಷಗಳಿಂದ ನಿರಂತರವಾಗಿ ಈ ಸೇವೆಯನ್ನು ಸಲ್ಲಿಸುತ್ತಿರುವ ಶ್ರೀರಾಮಕೃಷ್ಣ ಸೇವಾಶ್ರಮದ ಈ ಪುನಾರಂಭ ಸ್ಥಳೀಯ ರೈತರು ಹಾಗೂ ಗೋಪಾಲಕರಿಗೆ ಆಶಾಕಿರಣವಾಗಿದೆ. ಇನ್ನೊಂದೆಡೆ ಅಧಿಕಾರದ ಪೈಪೋಟಿ, ಉಪಚುನಾವಣೆಗಳ ಗದ್ದಲ ಹಾಗೂ ಐಪಿಎಲ್ ಕ್ರಿಕೆಟ್ಗಳಿಗಾಗಿ ನಡೆಯುತ್ತಿರುವ ಹೋರಾಟಗಳ ನಡುವೆ ಸಾವಿರಾರು ಮೂಕಪ್ರಾಣಿಗಳ ಹಾಗೂ ರೈತಾಪಿ ಜನರ ಸಂಕಷ್ಟಕ್ಕೆ ಗಮನ ಹರಿಸಿ ಈ ಒಂದು ಕೆಲಸವನ್ನ ಮಾಡಲಾಗುತ್ತಿದೆ. ಈ ಸಂಕಷ್ಟದ ಸಮಯದಲ್ಲಿ ಕಳೆದ 2 ತಿಂಗಳಿನಿಂದ ಹಗಲಿರುಳು ಶ್ರಮಿಸುತ್ತಿರುವ ಈ ಸೇವಾಶ್ರಮದ ಕಾರ್ಯ ನಿಜಕ್ಕೂ ಕೂಡ ಶ್ಲಾಘನೀಯ. ಇದೇ ವೇಳೆ ಮತ್ತೊಂದು ಆತಂಕಕಾರಿ ಬೆಳವಣಿಗೆ ಬೆಳಕಿಗೆ ಬಂದಿದೆ. ಕೂಡ್ಲಿಗಿ, ಬಳ್ಳಾರಿ, ಹೊಸಪೇಟೆ, ಚಳ್ಳಕೆರೆ ಭಾಗಗಳಲ್ಲಿ ಹಸುಗಳಿಗೆ ಗುರಿಯಾದ ಹೊಸ ಮಾದರಿಯ ಕ್ರೂರ ಬೇಟೆ ನಡೆಯುತ್ತಿರುವುದು ಮಾಹಿತಿ ಲಭ್ಯವಾಗಿದೆ. ಹುಲ್ಲಿನ ಗಂಟಿನಲ್ಲಿ ಸಣ್ಣ ಸ್ಫೋಟಕಗಳನ್ನು ಅಡಗಿಸಿ ಹಸುಗಳು ಅದನ್ನು ತಿನ್ನುತ್ತಿದ್ದಂತೆಯೇ ಗಾಯಗೊಂಡು ನರಳುತ್ತಿರುವ ದೃಶ್ಯ ಮಾನವೀಯತೆಯನ್ನೇ ಪ್ರಶ್ನಿಸುವಂತಿದೆ. ಈ ಕುರಿತು ಅರಣ್ಯಾಧಿಕಾರಿಗಳಿಗೆ ಮಾಹಿತಿ ನೀಡಲಾಗಿದ್ದರೂ ಇನ್ನು ಈ ಕೃತ್ಯಗಳು ನಿಲ್ಲದಿರುವುದು ಆತಂಕಕಾರಿ ವಿಷಯವಾಗಿದೆ. ಈ ಹಿನ್ನೆಲೆ ನಾಗರಿಕ ಸಮಾಜ ಎಚ್ಚೆತ್ತುಕೊಂಡು ಗೋ ಸಂರಕ್ಷಣೆ ಮತ್ತು ಮೂಕಪ್ರಾಣಿಗಳ ಸಂರಕ್ಷಣೆಗೆ ಸ್ಪಷ್ಟ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸ್ವಾಮಿ ಜಪಾನಂದಜಿ ಅವರು ಮನವಿ ಮಾಡಿಕೊಂಡಿದ್ದಾರೆ. ಇದೊಂದೇ ಅಲ್ಲ, ರೈತರು ಹಾಗೂ ಗೋಪಾಲಕರ ಸಂಕಷ್ಟವನ್ನು ತಗ್ಗಿಸಲು ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ.